ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲೈವ್ ಸೆಟಪ್. ಹೆಂಗೆ ಅಂತಂದರೆ ನಾನು ಏನೇನು ಸ್ಟ್ರೀಮ್ ಮಾಡ್ತೀನಿ, ಯಾವ್ದ್ರಲ್ಲಿ ಮಾಡ್ತೀನಿ, ಹೆಂಗೆ ಮಾಡ್ತೀನಿ ಅಂತ ಇವತ್ತು ತೋರಿಸ್ಕೊಳೋಣ ಅಂತ ಬಂದಿದ್ದೀನಿ ಗೈಸ್. ಬನ್ನಿ ಗೈಸ್, ನೋಡೋಣ ಇವತ್ತು ಹೆಂಗೆ ಎಲ್ಲ ನಾನು ಏನೇನು ಮಾಡಿದ್ದೀನಿ ಅಂತ. ಸ್ವಲ್ಪ ಜುಗಾಡಾಗೈತೆ, ಅರ್ಥ ಮಾಡ್ಕೊಳ್ಳಿ ಗೈಸ್. ಬನ್ನಿ ತೋರಿಸೋಣ ಗೈಸ್. ಇದು ನನ್ನ ಪಿ ಸಿ ಸೆಟಪ್ಪು ನೋಡಿ ಗೈಸ್, ಇದು ನನ್ನ ಪಿ ಸಿ ಸೆಟಪ್ಪು. ಇಷ್ಟೇ ಇರೋದು ನನ್ನ ಪಿ ಸಿ ಸೆಟಪ್. ಇಷ್ಟು ಕಾನ್ಫಿಗರೇಷನ್ ಪ್ರತಿಯೊಂದು ತೋರಿಸ್ತೀನಿ ಆನ್ ಮಾಡಿ. ಆಮೇಲೆ ನೋಡಿ ಗೈಸ್, ಇದು ಮಾನಿಟ್ರು ಡೆಲ್ದು. ಆಮೇಲೆ ಇದು ಲೆನೋವೋದು ಗೈಸ್. ಇದು ಕೀಬೋರ್ಡು ಸೇಮ್ ಮೌಸ್ ಲೆನೋವೋದೇ. ಚೆನ್ನಾಗೈತೆ ಗೈಸ್, ಒಂದು 2 ವರ್ಷ ಆಯಿತು, ಬಟ್ ಚೆನ್ನಾಗೈತೆ. ಮತ್ತು ವೈಫೈ ಇಟ್ಕೊಂಡಿದ್ದೀನಿ ನಾನು. ಇದು ಏರ್ಟೆಲ್ದು ಇತ್ತು, ಏರ್ಟೆಲ್ದು ವೈಫೈ ಇದೆ. ಆಮೇಲೆ ಇದಿದೆ ಲಾಜಿಟೆಕ್ದು ಗೈಸ್. ಇದು ಒಳ್ಳೆ ಹೆಡ್ಫೋನ್ ಮಾತ್ರ, ಚೆನ್ನಾಗಿ ಇದು ವಾಯ್ಸ್ ಎಲ್ಲ ಕ್ಲಿಯರೆನ್ಸ್ ಇದೆ, ತುಂಬ ಸೌಂಡ್ ಎಲ್ಲ ಚೆನ್ನಾಗೈತೆ ಗೈಸ್. ಇದು ಲಾಜಿಟೆಕ್ದು ತಗೊಂಡೆ. ಮತ್ತು ಒಂದು ಇಯರ್ಫೋನ್ ಯೂಸ್ ಮಾಡ್ತೀನಿ, ಇಯರ್ಫೋನ್ ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ಇದಕ್ಕೆ ಆಡಿಯೋ ಸ್ಪ್ಲಿಟರ್ ಇದು ಬೇಕೇ ಬೇಕು ಗೈಸ್. ನೀವು ಸ್ಟ್ರೀಮ್ ಮಾಡ್ತಿದ್ದೀರಾ ಅಂದರೆ ಆಡಿಯೋ ಸ್ಪ್ಲಿಟರ್ ಬೇಕೇ ಬೇಕು. ಆಡಿಯೋ ಸ್ಪ್ಲಿಟರ್ ಇಲ್ದಂಗೆ ನೀವು ಮಾಡೋಕ್ಕೆ ಆಡಿಯೋ ಸ್ಪ್ಲಿಟರ್ ಬೇಕೇ ಬೇಕು. ಇದು ಆಡಿಯೋ ಸ್ಪ್ಲಿಟರ್ ಅಂತ ತಗೋಬೇಕು, ಮಾರ್ಕೆಟಲ್ಲಿ ಸಿಗುತ್ತೆ, ತಗೋಬೇಕು. ಆಮೇಲೆ ಇದು ಇಯರ್ಫೋನು ಗೈಸ್ ಚೆನ್ನಾಗೈತೆ. ಇದು ಯಾವುದೋ ಬೋಟ್ದು ಯಾವುದೋ ಒಂದು ತೊಗೊಂಡಿದ್ದೆ ಗೈಸ್, ಯಾವುದೋ ಗೊತ್ತಿಲ್ಲ, ಬಟ್ ಇದು ತೊಗೊಂಡಿದ್ದೆ, ಚೆನ್ನಾಗಿತ್ತು. ಇದೆಲ್ಲ ಹಾಕ್ದಾಗೆಲ್ಲ ಚೆನ್ನಾಗಿ ಬಂದಿತ್ತು, ಚೆನ್ನಾಗೈತೆ ಗೈಸ್. ಅದು ಸೌಂಡ್ ಕ್ವಾಲಿಟಿ ಎಲ್ಲ ಚೆನ್ನಾಗೈತೆ. ಇದು ನನ್ನ ಪಿ ಸಿ ಸೆಟಪ್ಪು ಗೈಸ್. ಇಷ್ಟೇ ನನ್ನ ಪಿ ಸಿ ಸೆಟಪ್ಪು. ಇದು ಬಿಟ್ಟರೆ ಇನ್ನೇನು ಮಾಡಲ್ಲ. ವೆಬ್ ಕ್ಯಾಮ್ ಒಂದು ತೊಗೊಬೇಕು, ಅತಿ ಶೀಘ್ರದಲ್ಲಿ ಲೈಟೆಲ್ಲ ಸೆಟಪ್ ಆಗೈತೆ, ತೊಗೊಬೇಕು. ಒಂದ್ಸಲಿ ನೋಡ್ಕೊಳ್ಳಿ ಹೆಂಗೆ ಕಾಣಿಸುತ್ತೆ ಅಂತ. ಇಷ್ಟೇ ಗೈಸ್, ಅದು ಬಿಡಿ, ಅದೊಂದು ಸ್ವಲ್ಪ ಹಂಗೆ ಜುಗಾಡಾಗೈತೆ. ಇಲ್ಲೇ ಗೈಸ್, ಇಲ್ಲೇ ಒಂದು ಚೇರ್ ಹಾಕೊಂತೀನಿ, ಇಲ್ಲೇ ಮಾಡೋದಷ್ಟೇ. ನಂದು ರೂಮೆಲ್ಲ ಏನಿಲ್ಲ ಗೈಸ್, ಇಷ್ಟೇ ಇರೋದು. ಇಷ್ಟೇ ಗೈಸ್ ನನ್ನ ರೂಮ್ ನಂದು ಇಷ್ಟೇ ಸೆಟಪ್ಪು. ಏನಂದ್ರೆ ಏನಿಲ್ಲ ಗೈಸ್, ಇಷ್ಟೇ ಸೆಟಪ್ಪು, ಇದರಲ್ಲೇ ಮಾಡೋದು. ಆಮೇಲೆ ಇದೊಂದು ಇದೆ, ಫಿಂಗರ್ ಸ್ಲೀವ್ಸ್ ಒಂದಿದೆ. ಅದು ಬಿಟ್ಟರೆ ಇಯರ್ಬಡ್ಸ್ ಒಂದು ಐತೆ, ಅವಾಗವಾಗ ಯೂಸ್ ಮಾಡ್ತೀನಿ ಗೈಸ್. ಇದೇನು ಜಾಸ್ತಿ ಯೂಸ್ ಮಾಡಲ್ಲ, ಅವಾಗಾರ ಚಾರ್ಜ್ ಇಲ್ಲ ಅದಕ್ಕೆ ಹಂಗೆ ಬಿಸಾಕಿದ್ದೀನಿ. ಇದು ಮಾತ್ರ ಫಿಂಗರ್ ಸ್ಲೀವ್ಸು, ಆಡ್ಬೇಕಾದ್ರೆ ಜಾಸ್ತಿ ಹಾಕೊಂಡು ಯೂಸ್ ಮಾಡಲ್ಲ ಗೈಸ್. ಅದು ಯಾವಾಗಾರ ಫೋನ್ ಒಂದು ಸ್ವಲ್ಪ ಇದಾದಾಗ, ಬಿಸಿ ಆದಾಗ ಅದನ್ನ ಹಾಕೊತೀನಿ ಅಷ್ಟೇ, ಯಾಕಂದರೆ ಸ್ವೆಟ್ ಆಗುತ್ತಲ್ಲ, ಅದಕ್ಕೋಸ್ಕರ ಗೈಸ್. ಇದು ಬಂದು ಲೈಟು ಇಯರ್ಬಡ್. ನಾನು ಟ್ರೈಪಾಡ್ ತಗೊಂಡಿದ್ದಾಗ ಇದೇನು ಅಷ್ಟೊಂದೇನು ಲೈಟ್ ಕೊಡೋಲ್ಲ ಗೈಸ್, ಜಾಸ್ತಿ ಅಂತ. ಇವಾಗ ಇಷ್ಟೇ ಗೈಸ್ ಲೈಟ್ ಇದೆ, ಜಾಸ್ತಿ ಏನು ಬಿಡೋಲ್ಲ ಲೈಟು. ನೋಡಿ, ಇಷ್ಟೇ ಬಿಡೋಲ್ಲ ಲೈಟು, ಜಾಸ್ತಿ ಏನು ಬಿಡೋಲ್ಲ. ಅದಕ್ಕೆ 2 ಐತೆ. ಪವರ್ ಕಮ್ಮಿ ಆಗಿದೆ, ಪವರ್ ಒಂಚೂರು ಇದ್ದಿದ್ರೆ ಚೆನ್ನಾಗಿ ಬಂದಿರೋದು. ಅದೇ ಗೈಸ್, ಇದ್ರಲ್ಲಿ ಮೋಡ್ಗಳು ಕಳಿ ಈ ಥರ 2 ಕಲರ್ ಬರುತ್ತೆ. ಟ್ರೈಪಾಡ್ ತೊಗೊಂಡಾಗ ಈ ಥರದ್ದು 2 ಕೊಟ್ಟಿದ್ರು ನನಗೆ. ಟ್ರೈಪಾಡ್ ತೊಗೊಂಡಾಗ ಈ ಥರದ್ದು 2 ಇತ್ತು. ಅದು ಬಿಟ್ಟರೆ ಏನೇನಿಲ್ಲ ಗೈಸ್. ವಿಸಿಟಿಂಗ್ ಕಾರ್ಡು ಗೈಸ್, ನಿಮ್ಗೆ ಯಾವುದೇ ಥರ ಡಿಸೈನ್ಸು, ನಿಮ್ಗೆ ಯಾವುದೇ ಥರ ಫ್ಲೆಕ್ಸು, ಬ್ಯಾನರ್ ಏನೇ ಆಗಿರ್ಬೋದು, ನಿಮ್ಗೆ ಯಾವುದೇ ಥರ ಡಿಸೈನ್ಸ್ ಬೇಕಂತಂದ್ರೂ ನಾನು ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಇದೇ ನಂಬರು ಗೈಸ್, ನೋಡ್ಕೊಳ್ಳಿ. ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಇಲ್ಲಿ ಕಾಣಿಸಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಯಾವುದೇ ಥರ ಫ್ಲೆಕ್ಸು ಏನೇ ಬೇಕಂದ್ರೂ ಸಿಗುತ್ತೆ ಅಷ್ಟೇ ಗೈಸ್. ಅದು ಬಿಟ್ಟರೆ ಏನೇನಿಲ್ಲ. ಇನ್ನೆಲ್ಲ ಒಂದು ಸ್ವಲ್ಪ ಪೆನ್ ಡ್ರೈವ್ ಅದು ಇದು ಇದೆ, ಕಸ್ಟಮರ್ದು ಡಿಸೈನ್ ಇಲ್ಲ, ಅದರಲ್ಲಿ ಇಟ್ಟಿದ್ದೀನಿ. ಅದು ಬಿಟ್ಟರೆ ಈಗ ಬನ್ನಿ ಗೈಸ್, ಪಿ ಸಿ ಸೆಟಪ್ ತೋರಿಸ್ತೀನಿ. ಆನ್ ಮಾಡ್ತೀನಿ ಇವಾಗ, ಆನ್ ಮಾಡೋಣ ಬನ್ನಿ ಗೈಸ್. ಈಗ ಆನ್ ಆಗಿದೆ. ಅದು ಬಿಟ್ಟರೆ ಏನೇನಿಲ್ಲ ಗೈಸ್. ಜಸ್ಟು ಇಲ್ಲೆಲ್ಲ ಏನೂ ಇಲ್ಲ ಗೈಸ್. ಇಲ್ಲಿ ಒಂದು ಇದು ಇದೆ ಗೈಸ್, ನಾನು ತೊಗೊಂಡಿರೋ ಟ್ರೈಪಾಡು. ಚೆನ್ನಾಗೈತೆ ಗೈಸ್ ಈ ಟ್ರೈಪಾಡು. ಬ್ಲೂಟೂತ್ ಕನೆಕ್ಷನ್ ಇದೆ, ವಿತ್ ಬ್ಲೂಟೂತ್ ಕನೆಕ್ಷನ್ನು ಎಲ್ಲ ಚೆನ್ನಾಗಿದೆ ಗೈಸ್. ಅಪ್ ಟು 7 ಫೀಟ್ ಏನೋ ಇದಿದೆ, ಬಟ್ ಚೆನ್ನಾಗೈತೆ ಗೈಸ್. ಇದು ಕ್ಯಾಮ್ರಾಗೂ ಆಗುತ್ತೆ, ಫೋನ್ಗೂ ಆಗುತ್ತೆ. ಫೋನ್ಗೂ ಚೆನ್ನಾಗಿದೆ, ಫೋನ್ಗೂ ಚೆನ್ನಾಗಿ ಬರುತ್ತೆ. ಇದರಲ್ಲೇ ನಾನು ರೀಲ್ಸು, ಇಲ್ಲಾಂದರೆ ಕಸ್ಟಮರ್ ಅದೇ ಥರ ಇದ್ದರೆ ಇದರಲ್ಲೇ ಶೂಟ್ ತಗೊಳ್ಳೋದು. ಚೆನ್ನಾಗಿದೆ ಗೈಸ್ ಮಾತ್ರ. ಇಷ್ಟೇ ಗೈಸ್, ಹಿಂಗೆ ಹಾಕ್ಬಿಟ್ಟು ಇದಕ್ಕೆ ಫೋನ್ ಸಿಕ್ಸ್ಬಿಟ್ರೆ ಮುಗ್ದೋಯ್ತು ಗೈಸ್. ಒಂಥರ ಚೆನ್ನಾಗೈತೆ ಗೈಸ್. ಇದು ಸ್ಟೆಬಿಲಿಟಿ ಎಲ್ಲ ಚೆನ್ನಾಗೈತೆ ಇದು. ಮತ್ತು ಅದು ಬಿಟ್ಟರೆ ಒಂದು ರಿಂಗ್ ಲೈಟ್ ಐತೆ, ಅದೇ ಗೈಸ್ ಅವಾಗ ರೀಲ್ಸ್ ಮಾಡ್ಬೇಕಾದ್ರೆ ತಗೊಂಡಿದ್ದೆ. ಅಯ್ಯೋ,
ಅಯ್ಯ ಬಿದ್ದಿದೆ. ಒಂದು ರಿಂಗ್ ಲೈಟ್ ತೊಗೊಂಡಿದ್ದೀನಿ. ಅದು ಬಿಟ್ಟರೆ ಏನಿಲ್ಲ. ಇದು ಬ್ಲ್ಯಾಕ್ ಸ್ಕ್ರೀನು ಗೈಸ್, ಏನಿಲ್ಲ. ವೆಬ್ ಕ್ಯಾಮ್ ತಂದಮೇಲೆ ಹಾಕಬೇಕು ಅಂತ ತಂದಿಟ್ಟಿದ್ದೀನಿ ಬ್ಲ್ಯಾಕ್ ಸ್ಕ್ರೀನು. ಅದು ಬಿಟ್ಟರೆ ಏನಿಲ್ಲ ಗೈಸ್. ಇದು ಪೋರ್ಟ್ಗಳು ಅಷ್ಟೇ ಇದೆ ಗೈಸ್. ಇದು ಆನ್ ಆಯ್ತೈತೆ. ಏನಾಯಿತು? ಹಾಂ, ಅಯ್ಯೋ ಆನೆ ಮಾಡಿಲ್ಲ. ಆನೆ ಮಾಡಿದಾಗ ಇದು ಹೆಂಗೆ ಆನ್ ಆಗಿಬಿಡುತ್ತೆ? ಆನೆ ಮಾಡಿಲ್ಲ ಗೈಸ್. ಡೆಲ್ಲು ಗೈಸ್, ನಂದು ಡೆಲ್ಲು ಆನ್ ಮಾಡಿದ್ದೆ, ಈಗ ಆಫ್ ಮಾಡಿಕೊಂಡೆ. ನಾನು ಕಂಪ್ಲೀಟ್ ಯಾವ್ದಾದ್ರು ಹೆಂಗೆ ಸೆಟಪ್ ಮಾಡ್ತೀನಿ ತೋರಿಸ್ತೀನಿ ನೋಡಿ ಗೈಸ್. ನಾನು ಯೂಸ್ ಮಾಡೋದು ಫೋನ್ ಟು ಮಿರರ್ ಮಾಡೋಕ್ಕೆ ವೇ ಪವರ್ ಮಿರರ್ ಅಂತ. ನಿಮಗೆ ಕ್ರ್ಯಾಕ್ ಸಾಫ್ಟ್ವೇರು ಸಿಗುತ್ತೆ, ಬಟ್ ಹುಡುಕಬೇಕು. ಇಲ್ಲಾಂದರೆ ಪ್ರೀಮಿಯಮ್ ಐತೆ, ಪ್ರೀಮಿಯಮ್ ತಗೊಬೋದು. ನಂದು ಸ್ವಲ್ಪ ಪ್ರೀಮಿಯಮ್ ಟೈಪೇ ಬರುತ್ತೆ. ಅದು ಬಿಟ್ಟರೆ ನಾನು ಎಂದಿಲ್ಲ ಗೈಸ್. ಸೆಟ್ಟಿಂಗ್ಸ್ ಜಾಸ್ತಿ ಏನು ಮಾಡಿಲ್ಲ. ಒಂದು 180p ಅಷ್ಟೇ ಗೈಸ್. 2K ಇದೆ, VIP ಏನೂ ಇದೆ. ಸುಮ್ಮನಾಗಿದ್ದೀನಿ. ಸ್ಟ್ಯಾಂಡರ್ಡು 60 FPS ಗೈಸ್ ನಾನು ಆಡೋದು. 60 FPS ಅಲ್ಲಿ ಬರುತ್ತೆ. 60 FPS ಸಾಕು ಗೈಸ್. 60 FPS ಇದ್ದರೆ ತುಂಬ ಆಗುತ್ತೆ, ಸಾಕಿದೆ. ಅದು ಬಿಟ್ಟರೆ ಇನ್ನೇನಿಲ್ಲ ಗೈಸ್. ಬರೀ ಇದರಲ್ಲೇ ನೀವು ಆರಾಮಾಗಿ USB ಕನೆಕ್ಟ್ ಮಾಡ್ಕೊಂಡು ಮಾಡ್ಬೋದು ಗೈಸ್. ವೈಫೈಕಿನ್ನ ವೈಫೈಯಲ್ಲಿ ಒಂದು ಸ್ವಲ್ಪ ಡಿಲೇ ಅನಿಸ್ಬೋದು, ಬಟ್ USB ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ. ನಾನು ಆಡೋದೇ USB. ನಿಮಗೆ ಗೊತ್ತಿರುತ್ತೆ ಹೆಂಗೆ ಬರುತ್ತೆ ಅಂತ. USB ಆಡ್ತಿದ್ದೆ. ಇದು OBS ಗೈಸ್. OBS ಸ್ಟುಡಿಯೋಲ್ಲೇ ನಾನು ಮಾಡೋದು. ಇದರಲ್ಲೇ ಗೈಸ್ ಮಾಡೋದು ನಾನು ಸೀನ್ 2 ಗೈಸ್. ಅಪ್ಡೇಟ್ ಯಾವುದು ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡ್ರಿ. ಇಷ್ಟೇ ಗೈಸ್ ನಾನು ಮಾಡೋದು. ಇಲ್ಲೆಲ್ಲ ಇಮೇಜ್ ಇದೆ, ಸ್ಲೈಡ್ ಶೋ ಎಲ್ಲ ಇದೆ. ಅದೆಲ್ಲ ಒಂದು ಸ್ವಲ್ಪ ಡಿಲೀಟ್ ಆಗಿಬಿಟ್ಟೈತೆ, ಅದಕ್ಕೋಸ್ಕರ ಬರ್ತಾಯಿಲ್ಲ ಅಷ್ಟೇ. ಇದು ಓವರ್ಲೇ ಈಗ ಹೊಸ್ದಾಗಿ ಮಾಡಿದ್ದೀನಿ, ಅದಕ್ಕೋಸ್ಕರ ನಾನು ಅದನ್ನೆಲ್ಲ ಡಿಲೀಟ್ ಮಾಡಿದ್ದೀನಿ. ಹೊಸ್ದಾಗಿ ಒಂದು ಓವರ್ಲೇ ಮಾಡಿದ್ದೀನಿ. ಆ ಓವರ್ಲೇ ತೋರಿಸ್ತೀನಿ ನೋಡಿ ಗೈಸ್. ಇಷ್ಟೇ ಗೈಸ್. ಇದು ಓವರ್ಲೇ, ಏನು ಜಾಸ್ತಿ ಏನು ಮಾಡಿಲ್ಲ. ಇಷ್ಟೇ ನಾನು ಮಾಡಿರೋದು. ಇಷ್ಟೇ ಗೈಸ್ ಓವರ್ಲೇ. ಇದೇ ಓವರ್ಲೇ, ಇಷ್ಟೇ ಮಾಡಿದ್ದೀನಿ. ಮತ್ತು OBS ಸ್ಟುಡಿಯೋ ಪೂರ್ತಿ ನಿಮ್ಗೆ ಸೆಟಪ್ ಬೇಕು ಅಂದರೆ ಯಾವ್ಯಾವ ಥರ ಮಾಡಬೇಕು ಅಂತೆಲ್ಲ ಬೇಕು ಅಂತಂದರೆ ಇದರಲ್ಲಿ ಹೆಂಗೆ ಮಾಡೋದು ಏನು ಎತ್ತ ಪ್ರತಿಯೊಂದು ಬೇಕು ಅಂತಂದರೆ ಹೇಳಿ ಗೈಸ್, ಮಾಡ್ತೀನಿ. ಈ ಸ್ಕ್ರೀನ್ ಆ್ಯಂಡ್ ಟೈಟಲ್ ಅಂತ ಬಂದ್ಬಿಡೈತೆ. ಸರಿ, ಹೋಗುತ್ತದೆ ಅಷ್ಟೇ ಗೈಸ್. ಅದು ಬಿಟ್ಟರೆ ಏನಿಲ್ಲ. ಇದು ಬಿಟ್ಟರೆ ಫೋಟೋಶಾಪು ಕೊರೋಲ್ಲ ಅವೆಲ್ಲ ಅದೇ ಹೇಳಿಲ್ಲ ಗೈಸ್. ಡಿಸೈನ್ ಮಾಡ್ತೀನಿ ನಾನು, ಗ್ರಾಫಿಕ್ ಡಿಸೈನರು. ಅದ್ರ ಜೊತೆ ಸ್ಟ್ರೀಮು ಮತ್ತು ಬ್ಲಾಗ್ಸ್ ಎಲ್ಲ ಮಾಡ್ತಾಯಿದ್ದೀನಿ. ಸ್ವಲ್ಪ ಸಪೋರ್ಟ್ ಮಾಡಿ. ಎಕ್ಸಿಟ್ ಕೊಟ್ಟರು ಹೋಯ್ತಾ ಇಲ್ಲ. ಸರಿ, ಇದು ಮಾಡಿದ್ರೆ ಸರಿ ಹೋಗುತ್ತೆ ಅಷ್ಟೇ ಗೈಸ್. OBS ಅಲ್ಲಿ ಮಾಡ್ತೀನಿ, ಮತ್ತು ಪವರ್ ಮಿರರಿಂಗ್ ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ಏನೇನಿಲ್ಲ ಗೈಸ್. ನಾನು ಆಡೋದು ಸ್ಯಾಮ್ಸಂಗ್ A54 ಗೈಸ್. ಸ್ಯಾಮ್ಸಂಗ್ A54 5G ಫೋನಲ್ಲಿ ಆಡೋದು. ಜಸ್ಟ್ USB ಕನೆಕ್ಟ್ ಮಾಡ್ಕೊತೀನಿ ನೋಡಿ ಗೈಸ್. ಇದೇ ಪೋರ್ಟ್ಗೆ USB ಕನೆಕ್ಟ್ ಮಾಡ್ಕೊತೀನಿ. ಆಡಿಯೋ ಸ್ಪೀಕರ್ ಹಾಕ್ಕೊತೀನಿ. ಆಡಿಯೋ ಸ್ಪೀಕರು ಮೈಕ್ ಈ ಥರ ಮೈಕಿಗೊಂದಿರುತ್ತೆ ಗೈಸ್. ಈ ಮೈಕಿಗೊಂದು ಮತ್ತು ಈ ಹೆಡ್ಸೆಟ್ಗೊಂದು ಹಾಕ್ಕೊತೀನಿ. ಈ ಥರ ಬರುತ್ತೆ. ಈ ಥರ ಬಂದಿದ ತಕ್ಷಣ ಜಸ್ಟ್ ನಾನು ಇದನ್ನು ಕೊಡ್ತೀನಿ. ಕೊಟ್ಬಿಟ್ಟು ಹಿಂಗೆ ಕೊಟ್ಟರೆ ಮುಗ್ದೋಯ್ತು ಗೈಸ್, ಅಷ್ಟೇ. ಅದು ಹಾಕ್ಬಿಟ್ಟು ಇಲ್ಲಿಗೆ ಒಂದೇ ಒಂದು ಇದೆಯಲ್ಲ, ಇದಕ್ಕೆ ನಾನು ಹೆಡ್ಫೋನ್ ಹಾಕ್ಕೊಂಬಿಡ್ತೀನಿ ಅಷ್ಟೇ ಗೈಸ್. ಅದು ಬಿಟ್ಟರೆ ಇನ್ನೇನು ಮಾಡೋಲ್ಲ ನಾನು. ಇಷ್ಟೇ ಹಾಕೊಳ್ಳೋದು. OBS ಯೂಸ್ ಮಾಡ್ತೀನಿ, A ಪವರು ಅಷ್ಟೇ ಗೈಸ್. ನನ್ನ ಸೆಟಪೇ ಇಷ್ಟು ಗೈಸ್. ಇದು ಬಿಟ್ಟರೆ ಏನೇನಿಲ್ಲ. ಚೆನ್ನಾಗಿದೆ. ಮತ್ತು ನಿಮಗೆ ನಾನು ಪ್ರಿಫರ್ ಮಾಡ್ತೀನಿ ಗೈಸ್ ಇದನ್ನು. ಯಾಕಂದರೆ ಒಳ್ಳೆ ಇಂಟರ್ನೆಟ್ ಸ್ಪೀಡ್ ಬರುತ್ತೆ. ನನಗೆ ತೊಂದರೆ ಏನಿಲ್ಲ, ಒಳ್ಳೆ ಇಂಟರ್ನೆಟ್ ಸ್ಪೀಡ್ ಇದೆ. ಹಾಕ್ಸ್ಬಿಡಿ ಗೈಸ್ ಎಲ್ಲರೂ, ಏರ್ಟೆಲ್ದು ಚೆನ್ನಾಗಿದೆ ಅಷ್ಟೇ ಗೈಸ್. ನಂದು ಕಾನ್ಫಿಗರೇಷನ್ ತೋರಿಸ್ತೀನಿ ನೋಡಿ ಗೈಸ್. ಏನಿಲ್ಲ, ನಂದು ಜಾಸ್ತಿ ಕಾನ್ಫಿಗರೇಷನ್ ಎಲ್ಲ. ನಂದು ನೋಡಿ ಗೈಸ್, ಇಷ್ಟೇ ಇರೋದು. ನಂದು ಏನಿಲ್ಲ. 16GB ರ್ಯಾಮು, 1TB ಹಾರ್ಡ್ ಡಿಸ್ಕು, i7 ಪ್ರೊಸೆಸರು,
ಮತ್ತು ಗ್ರಾಫಿಕ್ ಕಾರ್ಡ್ ಒಂದಿದೆ, ಗ್ರಾಫಿಕ್ ಕಾರ್ಡ್ ಇರೋದು ತೋರಿಸ್ತೀನಿ ನೋಡಿ. ಎನ್ವಿಡಿಯಾ ಇದೆ ಗೈಸ್, ಅದು ಎನ್ವಿಡಿಯಾ ಇದೆ, ಓಪನ್ ಆಯ್ತಿಲ್ಲ. ಎನ್ವಿಡಿಯಾ ಗ್ರಾಫಿಕ್ ಕಾರ್ಡ್ ಇದೆ ಗೈಸ್, ನಿಮ್ಗೆ ಗೊತ್ತಿರುತ್ತೆ. ಅಲ್ಲಿ ನೋಡಿ ಗೈಸ್ ಬಂತು ನೋಡಿ ಗೈಸ್, ಎನ್ವಿಡಿಯಾ ಇದೆ. GeForce 210 ಸಾಕು ಗೈಸ್ ನನಗೆ. ಸ್ವಲ್ಪ ನಾನು ಜಾಸ್ತಿ ಇದರಲ್ಲಿ ಗೇಮಿಂಗ್ ಅಷ್ಟೊಂದೇನು ಮಾಡಲ್ಲ ಗೈಸ್, ಜಾಸ್ತಿ ಯೂಸ್ ಮಾಡೋದೇ ಇದೆರಡು ಸ್ಟ್ರೀಮ್ಗೆ ಅಂತ, OBS ಮತ್ತು ಪವರು. ಅದು ಬಿಟ್ಟರೆ ನಾನು ಜಾಸ್ತಿ ಯೂಸ್ ಮಾಡಲ್ಲ. ಅದು ಬಿಟ್ಟರೆ ಎಡಿಟಿಂಗಿಗೆ ಬೇಕಾಗುತ್ತೆ ಅಂತ ನಾನು ಹಾಕ್ಸ್ಕೊಂಡಿದ್ದೀನಿ ಅಷ್ಟೇ. ನಿಮ್ಗೆ ಯಾವುದೇ ಥರ ಎಡಿಟು, ಫ್ಲೆಕ್ಸು, ಬ್ಯಾನರ್ ಯಾವುದೇ ಥರ ಆಗಿದ್ರು ನಂಬರ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಕಾಂಟ್ಯಾಕ್ಟ್ ಮಾಡ್ಬೋದು ಅಷ್ಟೇ ಗೈಸ್. 1 TB ಹಾರ್ಡ್ ಡಿಸ್ಕ್ ಇದೆ ನನ್ನದ್ರಲ್ಲಿ, ತೋರಿಸ್ತೀನಿ ತಡೀರಿ. 1 TB ಐತೆ ಗೈಸ್ ನನ್ನದ್ರಲ್ಲಿ. 256 SSD, ಇದು 1 TB ಗೈಸ್. 488, 443, 88 ಇದು ಎಫ್ ಡ್ರೈವ್ ಒಂದು ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ 256 SSD, 256 ಅಂತ ಹೇಳ್ತಾರೆ, ಬಟ್ 237 ಲಾಸ್ಟ್ ಕೊಡೋದವರು. ಅದರಲ್ಲಿ ನಾನು ಇದು ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದರಲ್ಲೇ ಕೊರಲ್ ರಾ ಪ್ರತಿಯೊಂದು ಇದೆಯಲ್ಲ, ಅದಕ್ಕೋಸ್ಕರ ಎಲ್ಲ ತುಂಬ್ಕೊಂಬಿಟ್ಟೈತೆ ಅಷ್ಟೇ ಗೈಸಿ. ಸೆಟಪೇ ಇಷ್ಟು ಗೈಸ್, ಇದು ಬಿಟ್ಟರೆ ಇನ್ನೇನು ಜಾಸ್ತಿ ಏನಿಲ್ಲ. ನನ್ನ ಸಿಂಪ್ ಸೆಟಪೇ ಇಷ್ಟು ಇದೆ. ಒಂದು ಕ್ಯಾರಮ್ ಐತೆ, ಒಂದು ಫ್ಯಾನ್ ಐತೆ, ಇಷ್ಟೇ ಇದೆ ಗೈಸ್. ನನ್ನ ಸೆಟಪೇ ಇಷ್ಟು, ಇದು ಬಿಟ್ಟರೆ ಇನ್ನೇನು ಇಲ್ಲ ಗೈಸ್. ಇಷ್ಟಲ್ಲೇ ಮಾಡೋದು. ಬೇಗ 1K ಕಂಪ್ಲೀಟ್ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ನೋಡಿದ್ರಲ್ಲ, ಇಷ್ಟೇ. ಇದು ಇನ್ನೂ ಬಿಟ್ಟು ನಾವು OBS ಸ್ಟುಡಿಯೋ ಹೆಂಗೆ ಸೆಟಪ್ ಮಾಡ್ತೀನಿ, ಹೆಂಗೆ ಮಾಡ್ತೀವಿ ಲೈವ್ ಎಲ್ಲ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಅದರದ್ದು ಒಂದು ವಿಡಿಯೋ ಮಾಡ್ತೀನಿ. ಮತ್ತು ಏನು ಅಂತಂದರೆ ಗೈಸ್, ಬೇಗ 1K ಕಂಪ್ಲೀಟ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ವೆಬ್ ಕ್ಯಾಮಲ್ಲಿ ತರ್ತೀನಿ ಗೈಸ್, ವೆಬ್ ಕ್ಯಾಮ್ ತಂದು ಮಾಡ್ತೀನಿ ಎಲ್ಲ. ನೋಡಿ ಗೈಸ್, ಪ್ರತಿಯೊಂದು ಎಲ್ಲ ರೆಡಿ ಇದೆ. ವೆಬ್ ಕ್ಯಾಮ್ ಒಂದು ನೋಡ್ತಾ ಇದ್ದೀನಿ, ಗೊತ್ತಿದ್ದರೆ ಬೆಸ್ಟು, ಒಳ್ಳೆ ಬಜೆಟಲ್ಲಿ ಒಂದು ಬೆಸ್ಟ್ ಆಗಿರೋದು ಗೊತ್ತಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಸಪೋರ್ಟ್ ಮಾಡ್ತಾಯಿರಿ, 1K ಬೇಗ ಆದಷ್ಟು ಕಂಪ್ಲೀಟ್ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್.